ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಂದರೆ ನನ್ನ ಸೆಕೆಂಡ್ ಎಕ್ಸಾಮಿನೇಷನ್ ಟುಡೇ. ಸೊ ಹಾಗಂತ ಹೇಳ್ಕೊಂಡು ಬೆಳಗ್ಗೆ ಸ್ವಲ್ಪ ಓದ್ಕೊಂಡು ನಂತರ ಕಾಲೇಜಿಗೆ ರೆಡಿಯಾಗಿ ನಮ್ಮ ಗುರುಗಳಿಗೆ ಒಂದಷ್ಟು ಪೂಜೆ ಮಾಡಿ ಅವ್ರಿಗೆ ಒಂದಷ್ಟು ಅಪ್ಲಿಕೇಶನ್ನ ಹಾಕಿ ಚೆನ್ನಾಗಿ ಬರೆಯೋ ಥರ ಮಾಡು ಎಕ್ಸಾಮ್ನ ಅಂತ ಹೇಳಿ ಗುರುಗಳಿಗೆ ಒಂದಷ್ಟು ಅಪ್ಲಿಕೇಶನ್ ಹಾಕಿ ನೆಕ್ಸ್ಟು ನಾನು ಹೊರಟೆ. ಕಾಲೇಜಿಗೆ ಟೈಮ್ ಆಯಿತು ಅಂತ ಹೇಳಿ ಕಾಲೇಜಿಗೆ ರೆಡಿಯಾಗಿ ಹೊರಟು. ಆಮೇಲೆ ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನಮ್ಮ ಬಾಸಿಗೆ ದರ್ಶನ ಮಾಡದೆ ಹೋಗೋಕ್ಕೆ ನನಗಂತೂ ಮನಸ್ಸು ಬರಲ್ಲ ಅಂತ ಹೇಳಿ ಲೇಟ್ ಆದರೂ ಪರವಾಗಿಲ್ಲ ಅಂತ ನಮ್ಮ ಬಾಸ್ನ ದರ್ಶನ ಮಾಡಿಕೊಂಡೆ. ನಮ್ಮ ಬಾಸ್ನ ದರ್ಶನ ಮಾಡ್ತಿದ್ದಂಗೆ ನಮ್ಮ ಬಾಸು ನಾಷ್ಟ ಮಾಡಿಲ್ಲ ಮಗು, ನೀನು ನಾಷ್ಟ ಮಾಡು ಅಂಥೇಳಿ ನನಗೆ ಸ್ವಲ್ಪ ಪ್ರಸಾದನ ಕೊಡಿಸಿದ್ರು. ಹಾಗಂದ್ಕೊಂಡೆ ಬಂದೆ. ಪ್ರಸಾದ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸೊ ಹಾಗಂದ್ಕೊಂಡು ಪ್ರಸಾದ ತಿಂದ್ಕೊಂಡು ಬಸ್ ಸಿಕ್ಕಿ ಕಾಲೇಜಿಗೆ ಹೋಗಿ ಎಂಟರ್ ಆದೆ. ಸೊ ಎಲ್ಲರೂ ಓದಲ್ಲ. ಸೊ ಎಲ್ಲ ನನ್ನ ಮಿನಿ ವ್ಲಾಗ್ ನೋಡ್ತಾಯಿದ್ರು. ಸೊ ನನ್ನ ಮಿನಿ ವ್ಲಾಗ್, ನನ್ನ ಕಂಟೆಂಟೇ ಇವರು. ಆದ್ದರಿಂದ ನನ್ನ ಮಿನಿ ವ್ಲಾಗ್ ನೋಡ್ತಾಯಿದ್ರು. ಚೆನ್ನಾಗಿ ಮಾಡ್ತೀಯ, ಏನು ತಪ್ಪಿದೆ ಅಂಥೇಳಿ ಕರೆಕ್ಷನ್ ಮಾಡ್ತಾಯಿದ್ರು. ಹಾಗಂದ್ಕೊಂಡು ನಮ್ಮ ಹುಡುಗಿನ ನೋಡಿ, ಇವಳು CR, ನಮ್ಮ ಕಾಲೇಜಿನ ಕ್ಲಾಸಿನ CR ಹೇಗೆ ಆಡ್ತಿದ್ದಾಳೆ ಸೈಲ್ಡ್ ಚಪಾತಿ ಥರ. ಹಂಗೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಎಕ್ಸಾಮ್ ಬರೆಯೋ ಟೈಮ್ ಬಂದೇ ಬಿಡ್ತು. ಸೊ ಫೈನಲಿ ಎಕ್ಸಾಮ್ ಬರೆಯೋಕ್ಕೆ ಹೋದೋ, ಎಕ್ಸಾಮ್ ಬರೆದು ಆಚೆ ಬಂದೋ. ಸೊ ಫೈನಲಿ ಡನ್, ಸೆಕೆಂಡ್ ಎಕ್ಸಾಮ್ ಡನ್ ಆಯಿತು ಅನ್ನೋ ಖುಷಿ. ಇನ್ನೊಂದು ಕಡೆ ಇವರು ಡಿಸ್ಕಷನ್ ಮಾಡ್ತಾನೇ ಇರ್ತಾರೆ ಅನ್ನೋದು ಒಂದು ಬೇಜಾರು. ಅಕ್ಕ ಫುಲ್ ಲೇಟಾಗಿ ಬಂದ್ಲು ಅಂತ ಒಂದಷ್ಟು ಹೊತ್ತು ಕ್ಲಾಸ್ ತೊಗೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸೇ ಬರಲಿಲ್ಲ. ಸೊ ಟೋಟಲಿ ಮನೆಗೆ ಬರೋ ಅಷ್ಟರಲ್ಲಿ ನಾನು 7 o'clock ಆಗಿತ್ತು. ಹೀಗೆ ಹೇಳ್ತಾ ನನ್ನ ಮಿನಿ ವ್ಲಾಗ್ನ ಎಂಡ್ ಮಾಡುವ. ಸೊ ಸಿಗುವ ಮತ್ತೆ.